ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಅಲ್ಲಿ, ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು, ಯಾರನ್ನ ಇಳಿಸಬೇಕು, ಯಾರನ್ನ ಉರುಳಿಸಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ, ನೀವು ತಂದಿರೋದು ಹೇಟ್ ಬಿಲ್, ದ್ವೇಷ ಭಾಷಣದ ತಡೆ ಕಾಯಿದೆ, ಅದು ಬಿಟ್ಟು ಏನು ಮಾಡಿದ್ರಿ? ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಬೆಂಗಳೂರಿಗೂ ನ್ಯಾಯ ಕೊಡಲ್ಲ, ಯಾರಿಗೂ ನೀವು ನ್ಯಾಯ ಕೊಡಲ್ಲ. ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ DK ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು. ಜರ್ಮನಿ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಕೆಲವೊಂದು ಸ್ಪೀಚ್ ಮಾಡಿದ್ದಾರೆ. ಇಡಿ CBI ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನ ದೂಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಿ ಆಗಬೇಕು, ನಮ್ಮ ದೇಶದಲ್ಲಿ ಆಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟ್ ಅನ್ನ ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರ, ಸರಿ ಮಾಡ್ತಾರ? ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನ ಅತ್ಯಂತ ಹೀಯಾಳಿಸುವಂತ ಮತ್ತು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗಬೇಕಾಗಿತ್ತು, ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಅಲ್ಲಿ, ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು, ಯಾರನ್ನ ಇಳಿಸಬೇಕು, ಯಾರನ್ನ ಉರುಳಿಸಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ, ನೀವು ತಂದಿರೋದು ಹೇಟ್ ಬಿಲ್, ದ್ವೇಷ ಭಾಷಣದ ತಡೆ ಕಾಯಿದೆ, ಅದು ಬಿಟ್ಟು ಏನು ಮಾಡಿದ್ರಿ? ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಬೆಂಗಳೂರಿಗೂ ನ್ಯಾಯ ಕೊಡಲ್ಲ, ಯಾರಿಗೂ ನೀವು ನ್ಯಾಯ ಕೊಡಲ್ಲ. ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ DK ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು. ಜರ್ಮನಿ ವಿಸಿಟ್ ಮಾಡಿದ್ದಾರೆ, ಅಲ್ಲಿ ಕೆಲವೊಂದು ಸ್ಪೀಚ್ ಮಾಡಿದ್ದಾರೆ. ಇಡಿ CBI ನ ಬಿಜೆಪಿ ದುರ್ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನ ದೂಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಿ ಆಗಬೇಕು, ನಮ್ಮ ದೇಶದಲ್ಲಿ ಆಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟ್ ಅನ್ನ ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರ, ಸರಿ ಮಾಡ್ತಾರ? ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನ ಅತ್ಯಂತ ಹೀಯಾಳಿಸುವಂತ ಮತ್ತು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗಬೇಕಾಗಿತ್ತು, ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಅಲ್ಲಿ, ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು, ಯಾರನ್ನ ಇಳಿಸಬೇಕು, ಯಾರನ್ನ ಉರುಳಿಸಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ, ನೀವು ತಂದಿರೋದು ಹೇಟ್ ಬಿಲ್, ದ್ವೇಷ ಭಾಷಣದ ತಡೆ ಕಾಯಿದೆ, ಅದು ಬಿಟ್ಟು ಏನು ಮಾಡಿದ್ರಿ? ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಬೆಂಗಳೂರಿಗೂ ನ್ಯಾಯ ಕೊಡಲ್ಲ, ಯಾರಿಗೂ ನೀವು ನ್ಯಾಯ ಕೊಡಲ್ಲ. ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ
ಡಿ ಕೆ ಶಿವಕುಮಾರ್ ಆಗ್ಬೇಕು, ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು. ರಾಹುಲ್ ಗಾಂಧಿ ಅವರು ಜರ್ಮನಿ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಸ್ಪೀಚ್ ಮಾಡಿದ್ದಾರೆ. ಇಡಿ ಸಿಬಿಐ ನ ಬಿಜೆಪಿ ದುರ್ಬಳಕೆ ಮಾಡ್ಕೋತಿದೆ ಅಂತ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ನಂಗೆ ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನ ದೂಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಾಗಬೇಕು, ನಮ್ಮ ದೇಶದಲ್ಲಾಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟ್ ಅನ್ನ ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರ, ಸರಿ ಮಾಡ್ತಾರ. ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನ ಅತ್ಯಂತ ಹೀಯಾಳಿಸುವಂತ ಮತ್ತು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗ್ಬೇಕಾಗಿತ್ತು. ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ ಅಲ್ಲಿ ಎಲ್ಲರೂ ರಾಜ್ಯದ ಅಧ್ಯಕ್ಷರಾಗಬೇಕು, ಎಲ್ಲರಿಗೂ ಅಧಿಕಾರ ಬೇಕು. ಯಾರನ್ನ ಇಳಿಸ್ಬೇಕು, ಯಾರನ್ನ ಉರುಳಿಸ್ಬೇಕು, ಯಾರ ಕುರ್ಚಿ ಏರಬೇಕು, ಇದರ ಚರ್ಚೆ ಮಾತ್ರ ಕರ್ನಾಟಕದಲ್ಲಿ ನಡೀತಾ ಇರೋದು. ನೀವು ಬೆಳಗಾಮಲ್ಲಿ ಅಧಿವೇಶನ ಮಾಡಿದ್ರಿ, ಯಾವ ಪುರುಷಾರ್ಥಕ್ಕೆ? ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅಂದ್ರಿ. ನೀವು ತಂದಿರೋದು ಹೇಟ್ ಬಿಲ್, ದ್ವೇಷ ಭಾಷಣದ ತಡೆ ಕಾಯಿದೆ. ಅದು ಬಿಟ್ಟು ಏನು ಮಾಡಿದ್ರಿ? ಉತ್ತರ ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಕರ್ನಾಟಕಕ್ಕೂ ನ್ಯಾಯ ಕೊಡಲ್ಲ, ಬೆಂಗಳೂರಿಗೂ ನ್ಯಾಯ ಕೊಡಲ್ಲ, ಯಾರಿಗೂ ನೀವು ನ್ಯಾಯ ಕೊಡಲ್ಲ. ಬರೀ ಕುರ್ಚಿ ಯಾರು ಉಳಿಸ್ಬೇಕು, ಅಳಿಸ್ಬೇಕು, ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯ ಅವರು ಉಳಿಸ್ಕೋಬೇಕು. ರಾಹುಲ್ ಗಾಂಧಿ ಅವರು ಜರ್ಮನಿ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಕೆಲವೊಂದು ಸ್ಪೀಚ್ ಮಾಡಿದ್ದಾರೆ. ಇಡಿ ಸಿಬಿಐ ನ ಬಿಜೆಪಿ ದುರ್ಬಳಕೆ ಮಾಡ್ಕೋತಿದೆ ಅಂತ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ನಂಗೆ ರಾಹುಲ್ ಗಾಂಧಿ ಅವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನ ದೂಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಾಗಬೇಕು, ನಮ್ಮ ದೇಶದಲ್ಲಾಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟ್ ಅನ್ನ ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರ, ಸರಿ ಮಾಡ್ತಾರ. ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನ ಅತ್ಯಂತ ಹೀಯಾಳಿಸುವಂತ ಮತ್ತು ಕೆಟ್ಟದಾಗಿ ಬಿಂಬಿಸುವಂತ ಕೆಲಸವನ್ನ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗ್ಬೇಕಾಗಿತ್ತು. ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ.